ಇಟ್ಸ್ ಓಕೆ ಬಟ್ ನಾನು ನನ್ನ ಮಗ ಇಬ್ರು ಮ್ಯಾಚಿಂಗ್ ಅಲ್ಲ ಯಶು ಐ ಲವ್ ಯು. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಯಾವ್ದು ಕ್ಯಾಂಟ್ರಿಂಗು ನನ್ನ ಮಗಂದು ಕರ್ನಾಟಕ. ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ. ಉತ್ತರಳ್ಳಿಗೆ ಬರ್ತೀರಾ? ಐ ಲವ್ ಯು ಬೇಬಿ, ಐ ಲವ್ ಯು. ಓಕೆ, ಫೈನಲಿ ಹೋಗ್ತಾ ಇದ್ದೀವಿ. ಎಲ್ಲಿದೆ ಅಂದರೆ ನೆಲಮಂಗಲ ಹತ್ರ ನಿಯರ್ ಅಂತ ಹೇಳಿದ್ದಾರೆ. ಸುಮಾರು ಒನ್ ಅವರ್ ಬೇಕಾಗ್ಬೋದು. ಹೋಗ್ತಾ ಇದ್ದೀವಿ. ಹಂಗೆ ಆನ್ ದ ವೇ ನಮ್ಮ ರಿಲೇಟಿವ್ಸ್ ಕೂಡ ಬರ್ತಿದ್ದಾರೆ. ಹಂಗೆ ಆನ್ ದ ವೇ ನಮ್ಮ ರಿಲೇಟಿವ್ಸ್ ಕೂಡ ಬರ್ತಾ ಇದ್ದಾರೆ. ಅವರನ್ನು ಪಿಕಪ್ ಮಾಡ್ಕೊಂಡು ಹೊರಡ್ಬೇಕು. ಅವರಿರೋದು ನಾಯಡ್ನಹಳ್ಳಿಯಲ್ಲಿ. ಸೊ ನಾಯಡ್ನಹಳ್ಳಿಯಲ್ಲಿ ಅವರನ್ನ ಪಿಕಪ್ ಮಾಡ್ಕೊಂಡು ಹೊರಡ್ಬೇಕು. ಯಶು ಇವತ್ತು ಸಿಕ್ಕಾಪಟ್ಟೆ ಸಪ್ಪಾಗಿದ್ದಾನೆ. ಯಾಕೆ ಯಶು? ಯಾಕೋ ಅವನಿಗೇನೋ ಕಂಫರ್ಟಬಲ್ ಸಿಗ್ತಾ ಇಲ್ಲ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಯಾಕೆ ಯಶು? ಯಾಕೋ ಇವತ್ತು ಮಾರ್ನಿಂಗ್ ಇಂದ ಎದ್ದಾಗಿಂದಾನು ಸ್ವಲ್ಪ ಸಪ್ಪಗೆ ಇದ್ದಾನೆ. ನೋಡೋಣ, ಅವನಿಗೇನು ಸ್ವಲ್ಪ ಆನ್ ದ ವೇ ಹೋಗ್ತಾ ಏನಾದ್ರು ತಿನ್ನಿಸ್ಕೊಂಡು ಹೋದ್ರೆ ಅವನು ನಾರ್ಮಲ್ ಆಗಿ ಬಂದ್ಬಿಡ್ತಾನೆ. ಓಕೆ, ಸುಮಾರು 1 ಅವರ್ ಬೇಕನ್ಸುತ್ತೆ ಗಾಯ್ಸ್. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆನ್ ದ ವೇ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರನ್ನು ಕೂಡ ಪಿಕಪ್ ಮಾಡ್ಕೋಬೇಕು. ಓಕೆ, ಅಲ್ಲಿ ಸಿಗೋಣ. ನೋಡಿ, ನಾನು ನನ್ನ ಮಗ ಇಬ್ರು ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ನಮ್ಮ ಮನೆಯವ್ರಿಗೆ ಹಾಕೊಳ್ಳಿ ಅಂದೆ, ಬಟ್ ಅವರು ಬೇಡ ಅಂತ ಅಂದ್ರು. ಇಟ್ಸ್ ಓಕೆ ಬಟ್ ನಾನು ನನ್ನ ಮಗ ಇಬ್ರು ಮ್ಯಾಚಿಂಗ್ ಅಲ್ಲ ಯಶು? ಐ ಲವ್ ಯು. ಹೇಳ್ತಾನೆ ಇಲ್ಲ. ಪ್ರತಿದಿನ ಐ ಲವ್ ಯು ಅಂದ್ರೆ ಐ ಲವ್ ಯು ಅಮ್ಮ ಅಂತ ಇದ್ದ, ಬಟ್ ಇವತ್ತು ಹೇಳ್ತಾ ಇಲ್ಲ. ಇಟ್ಸ್ ಓಕೆ. ಓಕೆ, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾನು. ಫೋಟೋ ತಕ್ಕಲ್ಲ ಒಂದು ಮೊದ್ಲೇನು ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಆ್ಯಕ್ಚುಲಿ ಈ ಒಂದು ರೆಸಾರ್ಟ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಳಗಡೆ ಹೋಗಿದ ತಕ್ಷಣವೇ ಶಾಕ್ ಆಗೋಯ್ತು. ಇದೇನಪ್ಪ ಇದು, ಯಾರೂ ಇಲ್ಲ, ನಾವೇ ಫಸ್ಟಾ ಅಂತ. ಬಟ್ ಆ್ಯಕ್ಚುಲಿ ಎಲ್ಲರೂ ಕೂಡ ಊಟಕ್ಕೆ ಹೊರಟಿದ್ದಾರೆ. ಮಧ್ಯಾಹ್ನ ಅಲ್ವಾ, ಆಲ್ಮೋಸ್ಟ್ ಬೀಗ್ರೂಟಗಳೆಲ್ಲ ಮಧ್ಯಾಹ್ನನೇ ನಡೆಯುತ್ತೆ. ಮತ್ತು ಟೈಮ್ ಕೂಡ ಆಗಿದ್ದರಿಂದ ಎಲ್ಲರೂ ಕೂಡ ಫೋಟೋಸ್ಗಳು ತೆಗೆಸ್ಕೊಂಡು ಗಿಫ್ಟ್ ಏನಾದರೂ ಇದ್ರೆ ಪ್ರೆಸೆಂಟ್ ಮಾಡಿಬಿಟ್ಟು ಊಟಕ್ಕೆ ಹೊರಟಿದ್ದಾರೆ. ನಾವು ಕೂಡ ಗಿಫ್ಟ್ನೆಲ್ಲ ಪ್ರೆಸೆಂಟ್ ಮಾಡಿ ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಈ ರೀತಿ ಒಂದು ಪ್ಲೇಸ್ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾವು ಕೂಡ ಹಾಗೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಬಂದಿರೋರು, ಊಟಕ್ಕೆ ಹೋಗೋರು ಎಲ್ಲರೂ ಕೂಡ ಆರಾಮಾಗಿ ಇಲ್ಲಿ ಬಂದುಬಿಟ್ಟು ಫೋಟೋಸ್ಗಳನ್ನೆಲ್ಲ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ನನ್ನ ಮಗನೂ ಕೂಡ ಆರಾಮಾಗಿ ಆಟಾಡ್ತಾ ಇದ್ದಾನೆ. ಅವನಿಗೆ ಜಾಸ್ತಿ ಎತ್ಕೊಳ್ಳೋದು, ಹಿಂಸೆ ಮಾಡೋದೆಲ್ಲ ಮಾಡಬಾರ್ದು. ಅವನ ಪಾಡಿಗೆ ಅವನನ್ನು ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಸೊ ಇವಾಗ ಅದೇ ರೀತಿ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ನಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಊಟಕ್ಕೆ ಹೊರಟ್ವಿ. ನಾವು ಕೂಡ ಕೆಲವೊಂದು ಫೋಟೋಸ್ಗಳು, ವಿಡಿಯೋಸ್ಗಳನ್ನೆಲ್ಲ ತೊಗೊಂಡ್ವಿ. ಬಂದ್ರಾ? ನೋಡಿ, ನಾನು ಅವಾಗಲೇ ಹೇಳಿಲ್ವಾ ಜನ ಎಲ್ಲ ಎಲ್ಲಿದ್ದಾರೆ ಅಂತಂದರೆ ಊಟಕ್ಕೆ ಕೂತಿದ್ದಾರೆ. ಸೊ ಮಂಡ್ಯ ಸ್ಟೈಲ್ ಬೀಗ್ರೂಟನೇ ಹಾಗೆ. ಊಟ ಅಂದರೆ ಅದು ಬೀಗ್ರೂಟ ಅಂತ ಹೇಳ್ಬೋದು, ಅಷ್ಟು ಸೂಪರಾಗಿರುತ್ತೆ. ಸೊ ನಾವು ಕೂಡ ಊಟಕ್ಕೆ ಕೂತಿದ್ದೀವಿ. ಫ್ಯಾಮಿಲಿ ಎಲ್ಲ ಈ ಥರ ಜೊತೆಯಾಗಿ ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಅಥವಾ ಒಟ್ಟಾಗಿ ಒಂದು ಮನೆಯಲ್ಲಿ ಸೇರಿದಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಅದರಲ್ಲೂ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ದೀವಿ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗಿರುತ್ತೆ. ಫೈನಲಿ ಇವಾಗ ಊಟ ಮಾಡೋ ಟೈಮ್ ಬಂತು. ಮೊದಲಿಗೆ ಸ್ವೀಟಿಂದ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಒಂದಾದಮೇಲೆ ಒಂದು ಐಟಮ್ಗಳನ್ನು ಹಾಕೋತಾ ಹೋದರು. ಬಟ್ ನನಗಿಲ್ಲ ಏನಪ್ಪ ಅಂದರೆ ಜಾಸ್ತಿ ಅಂದರೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾಯಿದ್ರು, ಊಟ ಮಾಡೋದು ವಿಡಿಯೋ ಮಾಡಬೇಕಾ ಅನ್ನೋ ರೀತಿ. ಅದಾದಮೇಲೆ ಹಳ್ಳಿ ಕಡೆಯಿಂದನೂ ಕೂಡ ಜನ ಬಂದಿದ್ರಲ್ವ. ಸೊ ಹಾಗಾಗಿ
ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಈ ಒಂದು ಊಟದ್ದು ವಿಡಿಯೋ ಮಾಡಿಕೊಂಡೆ. ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ವೆರೈಟೀಸ್ ಇತ್ತು. ಬಟ್ ನನಗೆ ಪೂರ್ತಿಯಾಗಿ ಕವರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಈ ಕಡೆ ಊಟನೂ ಮಾಡಬೇಕು, ವಿಡಿಯೋನೂ ಮಾಡಬೇಕು. ಅದೇನು ಬೇಡಪ್ಪ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ. ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಶು ಅಂತೂ ತುಂಬಾ ಖುಷಿಯಾಗಿದ್ದಾನೆ, ತುಂಬಾ ಆಟ ಆಡ್ತಾ ಇದ್ದಾನೆ, ಹಿಡಿಯೋದಕ್ಕೇ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ, ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಅಲ್ಲಿ ಫ್ಲವರ್ಸ್ ಅಲ್ಲೈತೆ. ಊಟ ಎಲ್ಲ ಆದಮೇಲೆ ನಾವು ಕೂಡ ಕೆಲವೊಂದು ವೀಡಿಯೋಗಳು ಮತ್ತು ಫೋಟೋಸ್ಗಳನ್ನ ತೊಗೊಂಡ್ವಿ, ಯಾಕಂದರೆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅದಾದಮೇಲೆ ಈ ಒಂದು ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಬೀಗರ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಮದುವೆನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಮದುವೆ ಬಂದುಬಿಟ್ಟು ಪ್ಯಾಲೇಸ್ ಗ್ರೌಂಡಲ್ಲಿತ್ತು, ಶೃಂಗಾರ್ ಪ್ಯಾಲೇಸ್ ಬ್ಯಾಂಗ್ಳೂರಲ್ಲಿ. ಅದನ್ನು ಕೂಡ ನಾನು ವ್ಲಾಗ್ನ ಮಾಡಿ ಹಾಕಿದ್ದೀನಿ. ನೀವಿನ್ನೂ ಆ ಒಂದು ವ್ಲಾಗ್ ನೋಡಿಲ್ಲ ಅಂದರೆ, ಅಥವಾ ಆ ಪ್ಯಾಲೇಸಲ್ಲಿ ಹೇಗೆ ಒಂದು ರಿಸೆಪ್ಷನ್ ನಡೆಯುತ್ತೆ ಅಂತ ನೋಡೋ ಇಂಟ್ರೆಸ್ಟ್ ಇದ್ದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಬಟ್ ಮದುವೆ ರಿಸೆಪ್ಷನ್ ಮಾತ್ರ ಪ್ಯಾಲೇಸ್ ಗ್ರೌಂಡಲ್ಲಿ ಬ್ಯೂಟಿಫುಲ್ ಆಗಿತ್ತು. ಒಂದು ಸತಿ ಹೋಗಿ ನೋಡಿ, ನೀವು ನೋಡ್ಬೋದು. ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ ಮಾಡೋದಿದ್ರೆ ತುಂಬಾ ಚೆನ್ನಾಗಿದೆ. ಫೈನಲಿ ನಮ್ಮ ಕಡೆಯವರೆಲ್ಲರೂ ಇಲ್ಲಿ ಕೂತಿದ್ದಾರೆ, ಅವರೆಲ್ಲರಿಗೂ ಕೂಡ ಹೊರಡ್ತೀವಿ ಅಂತ ಹೇಳಿದ್ವಿ, ಯಾಕಂದರೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಫುಲ್ ಮಜಾ ಮಾಡ್ತಾಯಿದ್ರು, ಫುಲ್ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾವೆಲ್ಲರಿಗೂ ಕೂಡ ಬಾಯ್ ಬಾಯ್ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ. ಹತ್ತು ಮುಂದೆ ಹತ್ತನಾ? ಅಲ್ಲ ಸರ್, ಸ್ವಲ್ಪ ಉತ್ತರಳಿಗೆ ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ. ಉತ್ತರಳಿಗೆ ಬರ್ತೀರಾ? ಐ ಲವ್ ಯು ಬೇಬಿ, ಐ ಲವ್ ಯು. ನಾವು ಹಿಂದಗಡೆ ಹೋಯ್ತೀವಲ್ಲ, ನಾವು ಬಿಸ್ಕೆಟ್ ಫ್ಯಾಕ್ಟ್ರಿ ಹೋಯ್ತಾರಂತಿದ್ದೆ. ಎಷ್ಟು ಜಾಗ ಬಿಡು. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಯಾವ್ದು ಕ್ಯಾಂಟ್ರಿಂಗು ನನ್ನ ಮಗಂದು ಕರ್ನಾಟಕ ಮಾಡಿಸ್ಬೇಕು. ಯಾರೋ ಕಾಣಿಸ್ತಿಲ್ವಲ್ಲ ಪ್ರಶಾಂತ್. ಚೆನ್ನಾಗಿತ್ತಲ್ಲ ಊಟ, ಮಟನ್ ಸಿಂಪಲ್ ಚೆನ್ನಾಗಿತ್ತು. ಯಶು ಊಟ ಚೆನ್ನಾಗಿತ್ತೆ. ಯಶು ಸಿಂಪಲ್ ಚೆನ್ನಾಗಿರ್ಲಿಲ್ವಾ? ಮೋಸ ತಗೊಂಬ ನಾಲ್ಕು ಆನ್ ದ ವೇ ಹಾಗೆ ಬರ್ತಾ ನೆಲಮಂಗಲದ ಹತ್ರ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ಈ ಒಂದು ಶಾಪ್ ಇತ್ತು. ಅವ್ರದ್ದೇ ಈ ಒಂದು ಶಾಪ್ ಇದೆ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಐಟಮ್ಗಳು, ಬೈ ಒನ್ ಗೆಟ್ ಒನ್ ಆಫರ್ ಎಲ್ಲ ಇತ್ತು. ಸೊ ಹಾಗಾಗಿ ಒಂದ್ಸತಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಇಲ್ಲಿತ್ತು, ತುಂಬಾ ಆಫರ್ಗಳಿದೆ. ಯಾವಾಗಾದರೂ ಈ ಒಂದು ಸೈಡ್ ನೀವು ಹೋದರೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ, ಯಾಕಂದರೆ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಏನಾದರೂ ಶಾಪ್ಗಳಿಟ್ಟಿದ್ರೆ ಅಂತೂ ಅವರಂತೂ ಆರಾಮಾಗಿ ತೊಗೊಂಡು ಬಂದು ಸೇಲ್ ಮಾಡ್ಬೋದು. ಸೊ ಒಂದ್ಸತಿ ವಿಸಿಟ್ ಮಾಡಿ. ಅದ್ರ ಮೇಲೆ ಹಾಕಿರ್ತ ನೋಡಿ 50% ಆಫ್. ಎಷ್ಟು ಯಾವ್ದು ಬೇಕು? ಇದು ಬೇಕಾ? ಒಂದಾ? ನಾವು ಇದು ಮಾಡ್ಕೊಳ್ಳೋಣ. ನೀ ತಗೊಂಡಿದ್ದಲ್ಲ ಅದೇ ಫ್ಲೇವರು. ಇವತ್ತು ಕೊಬ್ಬರಿ ತೆಂಗಿನಕಾಯಿ ತಗೊಂಡು
ಅಲ್ಲೂ ಕೂಡ ಶಾಪಿಂಗ್ ಮಾಡಿಕೊಂಡು ನಾವು ಹೊರಟ್ವಿ. ಆನ್ ದ ವೇ ಬರ್ತಾ ಯಶುಗೆ ಪಾಪ ತುಂಬಾ ಸುಸ್ತಾಗಿತ್ತು ಅನಿಸುತ್ತೆ, ಹಾಗಾಗಿ ಅವ್ನು ಮಲ್ಕೊಂಡ್ಬಿಟ್ಟ. ಯಾಕಂದರೆ ಬೆಳಗ್ಗೆ ಬೇಗ ಹೋಗಿದ್ವಲ್ಲ, ಅಲ್ಲೆಲ್ಲ ಸ್ವಲ್ಪ ಆರಾಮಾಗಿ ಪ್ಲೇಸ್ ಇದ್ದಿದ್ದರಿಂದ ಆಟ ಆಡಿಕೊಂಡು ಮತ್ತು ಹೊಟ್ಟೆ ತುಂಬ ಊಟ ಬೇರೆ ಮಾಡಿದ್ದ. ಸ್ವಲ್ಪ ಬಿಸಿಲಿದ್ದಿದ್ದರಿಂದ ತುಂಬಾ ಸುಸ್ತಾಯಿತು ಅನಿಸುತ್ತೆ ಅವನಿಗೆ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟ. ಹಾಗೆ ನಮ್ಮ ಫ್ಯಾಮಿಲಿಯವ್ರನ್ನೂ ಕೂಡ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಕೂಡ ಬರ್ತಾ ಇದ್ದೀವಿ. ಹಾಗೆ ತುಂಬ ಬಿಸಿಲಿದ್ದಿದ್ದರಿಂದ ನಮ್ಮ ಮನೆಯವರು ಹೋಗ್ಬಿಟ್ಟು ಜ್ಯೂಸ್ ಆದರೂ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಬರೋಕ್ಕೆ ಹೊರಟ್ರು. ಬಟ್ ತುಂಬಾ ಚೆನ್ನಾಗಿತ್ತು ಈ ಒಂದು ಜರ್ನಿ ಅಂತಲೇ ಹೇಳ್ಬೋದು. ಜ್ಯೂಸ್ ಬಂತು ಬಟರ್ ಫ್ರೂಟ್ ಅಲ್ಲ, ಬಟರ್ ಫ್ರೂಟ್. ನಂದು ಸ್ಟ್ರಾಬೆರಿ. ಯಶು ಮಲಗಿರೋದ್ರಿಂದ ಅವನಿಗೇನು ಬೇಡ ಅಂತ ಹೇಳಿದ್ವಿ. ಚೆನ್ನಾಗಿ ಯಶು ಮಲಗಿದ್ದಾನೆ, ಅವನಿಗೆ ಜ್ಯೂಸ್ ಬೇಡ ಅಂದ್ಕೊಂಡ್ವಿ. ಬಟ್ ಅವನು ಕೂಡ ಎದ್ಬಿಟ್ಟು ನನಗೂ ಬೇಕು ಅಂತ ಅಂದ. ನಾವು ಆಲ್ಮೋಸ್ಟ್ ಮಕ್ಕಳಿಗೆ ಹೊರಗಡೆ ಏನೂ ಕೊಡಿಸೋದಿಲ್ಲ, ತುಂಬ ಕಮ್ಮಿ. ಏನೇ ಇದ್ರೂ ಕೂಡ ಮನೆಗೇ ಫ್ರೂಟ್ಸ್ಗಳನ್ನ ತೊಗೊಂಡು ಬಂದು ಜ್ಯೂಸ್ ಮಾಡಿಕೊಡೋದಾಗಿರ್ಬೋದು, ಅಥವಾ ಅವನಿಗೆ ಏನು ಕೇಳ್ತಾನೋ ಅದನ್ನು ಮನೆಯಲ್ಲೇ ಮಾಡಿಕೊಡ್ತೀನಿ. ಬಟ್ ಇವತ್ತೇನು ಅಂದರೆ ಅವನು ನಾನ್ ವೆಜ್ ಬೇರೆ ತಿಂತಿದ್ದ, ಅದ್ರ ಜೊತೆ ಸ್ವಲ್ಪ ಬಿಸಿಲಿತ್ತಲ್ಲ, ಸೊ ಹಾಗಾಗಿ ನಾವು ಕೂಡ ತೊಗೊಂಡಿದ್ವಿ. ಮತ್ತು ಅವನು ಕೂಡ ಹಠ ಮಾಡ್ತಾನೆ, ಅಳ್ತಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಕೊಡಿಸಿರೋದು. ಆಲ್ಮೋಸ್ಟ್ ನೀವೂ ಕೂಡ ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಮಕ್ಕಳ ಆರೋಗ್ಯ ಆಗಿರ್ಬೋದು, ನಮ್ಮ ಆರೋಗ್ಯ, ಮನೆಯವರ ಆರೋಗ್ಯ ನಮ್ಮ ಕೈಲಿರುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ. ಮಕ್ಕಳು ತುಂಬಾ ಖುಷಿಪಟ್ಟು ಕುಡಿತಾರೆ ಅಂತ ಹೇಳ್ತೀನಿ. ಮತ್ತು ಇನ್ನು ಇವತ್ತಿನ ವ್ಲಾಗ್ ಬಗ್ಗೆ ಹೇಳೋದಾದರೆ, ಇವತ್ತಂತೂ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಊರಿಂದ ಎಲ್ಲ ಬಂದಿದ್ದರು, ಸೊ ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿ ಬಂದ್ವಿ. ಮತ್ತು ಇನ್ನು ಈ ಒಂದು ವ್ಲಾಗನ್ನು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ನಾನು ಈಗ ತಾನೇ ಆ ವ್ಲಾಗ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾರಾದರೂ ಏನಾದರೂ ಅನ್ಕೋತಾರ ಅನ್ನೋ ಮುಜುಗರದಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕವರ್ ಮಾಡಿಕೊಂಡೆ. ಬಟ್ ಆದ್ರೂ ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಮಾಡಿದೆ. ನಿಮಗೇನಾದರೂ ತಿಳಿಸ್ಬೇಕು ಅಂತ ಅನಿಸಿದ್ರೆ ಅಥವಾ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಅಂತ ಹೇಳ್ತೀನಿ. ಅದಾದಮೇಲೆ ಮನೆಗೆ ಬಂದು ಸಿಂಪಲ್ಲಾಗಿ ರಸಮ ಮತ್ತು ಅನ್ನ ಮಾಡಿದ್ದೆ. ಊಟ ಮಾಡಿಕೊಂಡು ಟೆರಸಿಗೆ ಬಂದ್ವಿ. ಈ ರೀತಿ ಎವ್ರಿ ಡೇ ನಾವು ಯಶು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅವನ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲ ಮರೆತು ಖುಷಿಯಾಗಿರ್ತೀವಿ. ನೀವು ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಇಲ್ಲಿಗೆ ಈ ಒಂದು ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.